ಓಕೆ, ಫೈನಲಿ ಗಮನಿಸ್ತಾ ಇದ್ದೀರಾ, ಇವತ್ತು ನನ್ನ ಮುಂದೆ OnePlus ಅವರು ಕಳಿಸಿರುವಂಥ ಒಂದು ಸ್ಪೆಷಲ್ ಬಾಕ್ಸ್ ಇದೆ. ಈ ಬಾಕ್ಸ್ ಮೇಲ್ಗಡೆ OnePlus Nord ಅಂತ ಬರೆದಿದ್ದಾರೆ. ನೀವು ಆಲ್ರೆಡಿ ತಮ್ನೇಲ್ ಮತ್ತು ಟೈಟಲ್ ನೋಡಿ ಗೆಸ್ ಮಾಡಿರ್ತೀರಾ. ಈ ಒಂದು ಸ್ಪೆಷಲ್ ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಇದ್ರ ಒಳಗಡೆ ಡೈರೆಕ್ಟಾಗಿ OnePlus Nord CE4 ಇಂದು ಆ್ಯಕ್ಚುಯಲ್ ಬಾಕ್ಸ್ ಸಿಗ್ತಾ ಇದೆ ಮತ್ತು ಸ್ಲೈಮ್ ಕೊಟ್ಟಿದ್ದಾರೆ. ಏನಕ್ಕೆ ಅಂತ ಗೊತ್ತಿಲ್ಲ. ಇದನ್ನು ಬಿಟ್ಟರೆ ಬೇರೇನೂ ಸಹ ಈ ಒಂದು ಬಾಕ್ಸ್ ಒಳಗೆ ಸಿಗ್ತಾ ಇಲ್ಲ. ಇನ್ನು ಈ ವಿಡಿಯೋ ಮಾಡೋ ಟೈಮಲ್ಲಿ ಆ್ಯಕ್ಚುಲಿ ಫೋನ್ನ ಬೆಲೆ ಇನ್ನೂ ರಿವೀಲ್ ಆಗಿಲ್ಲ. ನಾನು ಗೆಸ್ ಮಾಡ್ತಾ ಇದ್ದೀನಿ ಈ ಸ್ಮಾರ್ಟ್ ಫೋನ್ನ ಬೇಸ್ ವೇರಿಯಂಟ್ ಒಂದು 24-25 ಸಾವಿರ ರೇಂಜಲ್ಲಿ ಲಾಂಚ್ ಆಗ್ಬೋದು ಅಂತ. ಹೈ, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ನಾನಿವತ್ತು ಈ ಸ್ಮಾರ್ಟ್ ಫೋನ್ನ ಅನ್ಬಾಕ್ಸ್ ಮಾಡ್ತೀನಿ, ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಏನು ಚೆನ್ನಾಗಿದೆ, ಏನು ಚೆನ್ನಾಗಿಲ್ಲ, ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲನೇದಾಗಿ ಈ ಸ್ಮಾರ್ಟ್ ಫೋನ್ ಬಾಕ್ಸನ್ನು ಓಪನ್ ಮಾಡೋಣ. ಈ ಒಂದು ಬಾಕ್ಸ್ ಒಳಗಡೆ ಇನ್ನೊಂದು ಸಣ್ಣ ಬಾಕ್ಸ್ ಸಿಗ್ತಾ ಇದೆ. ಇದರಲ್ಲಿ ನಮಗೆ ಸಿಮ್ ಇಂಜೆಕ್ಷನ್ ಪಿನ್ನು ಮತ್ತು ರೆಡ್ ಕೇಬಲ್ ಮೆಂಬರ್ಶಿಪ್ ಪಿನ್ ಕಾರ್ಡು, ಯೂಸರ್ ಮ್ಯಾನ್ಯುವಲ್ಲು, ಕ್ವಿಕ್ ಸ್ಟಾರ್ಟ್ ಗೈಡ್ ಎಲ್ಲ ಸಿಗ್ತಾ ಇದೆ ಮತ್ತು ಸ್ಟಿಕ್ಕರ್ನ ಸಹ ಕೊಟ್ಟಿದ್ದಾರೆ. ಮತ್ತೊಂದು ರಬ್ಬರಿ ಫಿನಿಷನ್ನು ಹೊಂದಿರುವಂಥ ಬ್ಯಾಕ್ ಕವರ್ ಸಿಗ್ತಾ ಇದೆ. ಒಂದು ಒಳ್ಳೆ ಕ್ವಾಲಿಟಿಯ ಬ್ಯಾಕ್ ಕವರ್ ಇದಾಗಿದೆ. ಇದ್ರ ಕೆಳಗಡೆ ನಮಗೆ ಡೈರೆಕ್ಟಾಗಿ ಈ ಸ್ಮಾರ್ಟ್ ಫೋನ್ ನೋಡೋಕ್ಕೆ ಸಿಗ್ತಾ ಇದೆ. ಇದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ಇದರ ಕೆಳಗಡೆ 100 ವ್ಯಾಟ್ನ ಒಂದು ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ಕೊಟ್ಟಿದ್ದಾರೆ, ಬೆಂಕಿ ವಿಷಯ. ಮತ್ತು USB Type-C ಚಾರ್ಜಿಂಗ್ ಕೇಬಲು, ಕೆಂಪು ಬಣ್ಣದ ಕ್ಲಾಸಿಕ್ OnePlus ಕೇಬಲ್ಲು, ಒಳ್ಳೆಯ ಕ್ವಾಲಿಟಿಯ ಕೇಬಲ್ ಇದಾಗಿದೆ. ಇದನ್ನು ಬಿಟ್ಟರೆ ಬೇರೇನೂ ಸಹ ನಮಗೆ ಒಂದು ಬಾಕ್ಸ್ ಒಳಗೆ ಸಿಗ್ತಾ ಇಲ್ಲ. ಇನ್ನು ಡೈರೆಕ್ಟಾಗಿ ಈ ಒಂದು ಸ್ಮಾರ್ಟ್ ಫೋನಿಗೆ ಬಂತು ಅಂತ ಅಂದರೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಹೆವಿ ಪ್ರೀಮಿಯಂ ಲುಕ್ಕನ್ನು ಹೊಂದಿರುವಂಥ ಸ್ಮಾರ್ಟ್ ಫೋನ್ ಅಂತ ಅನ್ನಿಸ್ತಾ ಇದೆ. ಈ ಸ್ಮಾರ್ಟ್ ಫೋನ್ನ ನಾವು ಹಿಂದ್ಗಡೆಯಿಂದ ನೋಡಿದ್ರೆ ಲಿಟ್ರಲಿ ನೆಲಕ್ಕೆ ಟೈಲ್ಸ್ ಹಾಕ್ತಾರೆ ಗೊತ್ತಾ. ಸೊ ಅದೇ ರೀತಿ ಫಿನಿಷನ್ನು ಹೊಂದಿರುವಂಥ ಬ್ಯಾಕ್ ಆಯಿತಾ, ತುಂಬ ಯುನೀಕ್ ಆಗಿದೆ, ಹೆವಿ ಪ್ರೀಮಿಯಮ್ ಆಗಿ ಕಾಣುತ್ತೆ. ಈ ಸ್ಮಾರ್ಟ್ ಫೋನ್ ಒಂದು ಲೆವೆಲಿಗೆ ಲೈಟ್ ವೇಟ್ ಇದೆ. ಕೇವಲ 186 ಗ್ರಾಮ್ ವೆಯ್ಟು ಮತ್ತು 8.4 mm ಥಿಕ್ನೆಸ್ಸನ್ನು ಹೊಂದಿರುವಂಥ ಸ್ಮಾರ್ಟ್ ಫೋನು. ಈ ಸ್ಮಾರ್ಟ್ ಫೋನ್ನ ಫ್ರಂಟಿಗೆ ಬಂತು ಅಂತ ಅಂದರೆ ಗ್ಲಾಸ್ ಸಿಗ್ತಾ ಇದೆ. ಅವರೇ ಸ್ಕ್ರೀನ್ ಗಾರ್ಡ್ ಹಾಕಿದರೆ ಒಂದು ಒಳ್ಳೆ ವಿಷಯ. ಒಂದು ಸಣ್ಣ ಪಂಚೋಲ್ ಕ್ಯಾಮ್ರಾ, ಬೆಸಲ್ಸ್ ಯೂನಿಫಾರ್ಮ್ ಬೆಸಲ್ ಅಂತ ಅನ್ನಲ್ಲ, ಬಾಟಮ್ ಬೆಸಲ್ ಸ್ವಲ್ಪ ದೊಡ್ಡದಾಗಿ ಇದೆ. 25,000 ಪ್ರೈಸ್ ರೇಂಜಿಗೆ ಯೂನಿಫಾರ್ಮ್ ಬೆಸಲ್ನ ಕೊಡ್ಬೋದಾಗಿತ್ತು. ಬೇರೆ ಬ್ರ್ಯಾಂಡ್ಗಳು ಕೊಡ್ತಾರೆ ಆಯಿತಾ. ಫ್ರಂಟಿಂದ ತುಂಬ ನಾರ್ಮಲ್ ಲುಕ್ಕಿಂಗ್ ಫೋನು ಈ ಪ್ರೈಸ್ ರೇಂಜಿಗೆ. ಹಿಂದಕ್ಕೆ ಬಂತು ಅಂತ ಅಂದರೆ ಆಗಲೇ ಹೇಳ್ದಂಗೆ ಒಂದು ರೀತಿ ಟೈಲ್ಸ್ ರೀತಿ ಡಿಸೈನು ಸಖತ್ ಇಂಪ್ರೆಸ್ ಮಾಡ್ತು. ಆದರೆ ಪ್ಲಾಸ್ಟಿಕ್ ಬ್ಯಾಕು, ಗ್ಲಾಸ್ ಬ್ಯಾಕ್ ಕೊಡ್ಬೋದಾಗಿದೆ. 25,000 ರೇಂಜಿಗೆ ಗ್ಲಾಸ್ ಬ್ಯಾಕ್ ಯಾಕೆ ಕೊಟ್ಟಿಲ್ಲ ಅಂತ ದೇವರನೇ ಗೊತ್ತಿಲ್ಲ. ಬಟ್ ಹೆವಿ ಪ್ರೀಮಿಯಮ್ ಆಗಿದೆ. ಸ್ಮಡ್ಜಸ್ ಆದರೂ ಕೂಡ ಸ್ವಲ್ಪನೂ ಕಾಣಲ್ಲ, ಅದು ನನಗೆ ಇಂಪ್ರೆಸ್ ಮಾಡ್ತು. ಹಿಂದ್ಗಡೆ ನಮಗೆ ಡ್ಯುಯಲ್ ಕ್ಯಾಮ್ರಾ ಸೆಟಪ್ ಮತ್ತು ಡ್ಯುಯಲ್ LED ಫ್ಲ್ಯಾಶ್ ಇದೆ. ಒಂದು ರೀತಿ ರಿಂಗ್ ಲೈಟ್ ರೀತಿ ನಿಮಗೆ ಫ್ಲ್ಯಾಶ್ ಕೊಟ್ಟಿದ್ದಾರೆ. ಹಿಂದ್ಗಡೆ ಯಾವುದೇ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಇಲ್ಲ. ಸೊ ನಮಗೆ ಗೊತ್ತಾಗ್ತಿರುವಂಥದ್ದು ಈ ಸ್ಮಾರ್ಟ್ ಫೋನಲ್ಲಿ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಇದೆ ಅಂತ. ಈ ಸ್ಮಾರ್ಟ್ ಫೋನ್ನ ಫ್ರೇಮ್ ಬಂದ್ಬಿಟ್ಟು ಪ್ಲಾಸ್ಟಿಕ್ ಫ್ರೇಮು, USB Type-C ಪೋರ್ಟ್ ಇದೆ ಮತ್ತು ಯಾವುದೇ ಹೆಡ್ಫೋನ್ ಜಾಕನ್ನು ಕೊಟ್ಟಿಲ್ಲ ಮತ್ತು ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಕೂಡ ಇಲ್ಲ. ಹೈಬ್ರಿಡ್ ಸಿಮ್ ಸ್ಲಾಟು, 2 ಸಿಮ್ಮು ಅಥವಾ ಒಂದು ಸಿಮ್ ಒಂದು SD ಕಾರ್ಡನ್ನು ನೀವು ಹಾಕೊಬೋದು. ಜೊತೆಗೆ ಮೇಲ್ಗಡೆ IR ಬ್ಲಾಸ್ಟರ್ನ ಸಹ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ಜೊತೆಗೆ ಈ ಸ್ಮಾರ್ಟ್ ಫೋನಲ್ಲಿ IP54 ಸ್ಪ್ಲ್ಯಾಶ್ ಮತ್ತು ಡಸ್ಟ್ ರೆಸಿಸ್ಟೆನ್ಸ್ ನಿಮಗೆ ಸಿಗ್ತದೆ. ಒಂದು ಒಳ್ಳೆಯ ವಿಷಯ, ಏನು ಕೊಡದಿರೋದಕ್ಕಿಂತ ಸ್ವಲ್ಪ ಕೊಟ್ಟಿದ್ದಾರೆ. ಓವರಾಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಲುಕ್ ವೈಸ್ ಚೆನ್ನಾಗಿದೆ. ಬಿಲ್ಡ್ ವೈಸು ಬ್ಯಾಕಲ್ಲಿ ಗ್ಲಾಸ್ ಕೊಟ್ಟಿದ್ರೆ ಅಟ್ಲೀಸ್ಟ್ ನನಗೆ ತುಂಬ ಇಂಪ್ರೆಸ್ ಮಾಡ್ತಿತ್ತು. ಫ್ರಂಟಲ್ಲಿ ಒಂದು ಯೂನಿಫಾರ್ಮ್ ಬೆಸಲ್ ಕೊಟ್ಟಿದ್ರೆ ಇನ್ನೂ ಇಂಪ್ರೆಸ್ ಮಾಡ್ತಾಯಿತ್ತು. ಈ ಪ್ರೈಸ್ ರೇಂಜಿಗೆ ಓಕೆ ಅಂತೀನಿ. ಹೆವಿ ಇಂಪ್ರೆಸಿವ್. ಲುಕ್ ಅಂತೂ ಇಷ್ಟ ಆಯ್ತು ನನಗೆ, ಬಿಟ್ಟರೆ ಉಳಿದಿದ್ದೆಲ್ಲ ಓಕೆ ಅನ್ಬೋದು. ಈ ಸ್ಮಾರ್ಟ್ ಫೋನಲ್ಲಿ 6.7 ಇಂಚಿನ ಫುಲ್ HD+ ರೆಸಲ್ಯೂಷನ್ನ ಹೊಂದಿರುವಂಥ ಫ್ಲೂಯಿಡ್ ಅಮೋಲೆಡ್ ಡಿಸ್ಪ್ಲೇ ಕೊಟ್ಟಿದ್ದಾರೆ. 120 Hz ರಿಫ್ರೆಶ್ ರೇಟ್ ಇದೆ. ವ್ಯೂಯಿಂಗ್ ಆ್ಯಂಗಲ್ ತುಂಬ ಚೆನ್ನಾಗಿದೆ. ಹೆವಿ ಬ್ರೈಟ್ ಆಗಿದೆ. ಕಲರ್ಸ್ ಎಲ್ಲ ತುಂಬ ಆ್ಯಕ್ಯುರೇಟ್ ಅಂತ ಅನ್ನಿಸ್ತು. ಇದು 10-bit ಡಿಸ್ಪ್ಲೇ, 1 ಬಿಲಿಯನ್ ಕಲರ್ಸನ್ನು ಸಪೋರ್ಟ್ ಮಾಡುತ್ತೆ. HDR10+ ಕೂಡ ಸಪೋರ್ಟ್ ಮಾಡುತ್ತೆ ಮತ್ತು ವೈಡ್ ವೈನ್ L1 ಸಪೋರ್ಟ್ ಸಹ ಇದೆ. ಸೊ ನೀವು ನೆಟ್ಫ್ಲಿಕ್ಸು, ಪ್ರೈಮಲ್ಲೆಲ್ಲ HD ಕಂಟೆಂಟನ್ನು ಪ್ಲೇ ಮಾಡ್ಬೋದು. ಸೊ ಸೂಪರ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಡಿಸ್ಪ್ಲೇ ಇಂಪ್ರೆಸ್ ಮಾಡಿತು, ಚೆನ್ನಾಗಿದೆ. ಒಂದು ಒಳ್ಳೆ ಡಿಸ್ಪ್ಲೇಯನ್ನು ಈ ಪ್ರೈಸ್ ರೇಂಜಿಗೆ ಕೊಟ್ಟಿದ್ದಾರೆ. ಇನ್ನು ರ್ಯಾಮ್ ಮತ್ತು ಸ್ಟೋರೇಜಿಗೆ ಬಂತು ಅಂತ ಅಂದರೆ ಸದ್ಯಕ್ಕೆ ಸ್ಮಾರ್ಟ್ಫೋನು 2 ವೇರಿಯಂಟಲ್ಲಿ ಲಾಂಚ್ ಆಗ್ತಾ ಇದೆ. 8 GB ರ್ಯಾಮು, 128 GB ಸ್ಟೋರೇಜು, ಮತ್ತಿನ್ನೊಂದು 8 GB ರ್ಯಾಮು, 256 GB ಸ್ಟೋರೇಜು. 12 GB ರ್ಯಾಮ್ ವೇರಿಯಂಟ್ ಕೊಡ್ಬೋದಾಗಿತ್ತನೋ ಆಯಿತಾ. ಬಟ್ ಸ್ಟಿಲ್ 8 GB ಬೇಜಾನಾಯಿತು ಅಂತ ಅನಿಸುತ್ತೆ. ಇದರಲ್ಲಿರುವಂಥ ಸ್ಟೋರೇಜ್ ಟೈಪ್ ಬಂದ್ಬಿಟ್ಟು UFS 3.1 ಸ್ಟೋರೇಜು, ಸೂಪರ್ ವಿಷಯ. ಬಟ್ ರ್ಯಾಮ್ ಟೈಪ್ ಬಂದ್ಬಿಟ್ಟು LPDDR4X ರ್ಯಾಮು. 5 ಕೊಡ್ಬೋದಾಗಿತ್ತು. ಇತ್ತೀಚೆಗೊಂದು 18,000 ರೂಪಾಯಿಗೆಲ್ಲ DDR5 ಕೊಡೋಕ್ಕೆ ಶುರು ಮಾಡಿದ್ದಾರೆ. ಇವರು ಕೊಟ್ಟಿಲ್ಲ. ತುಂಬ ಬೇಜಾರಾಯಿತು ನನಗೆ. ಇನ್ನು ಪ್ರೊಸೆಸರಿಗೆ ಬಂತು ಅಂತ ಅಂದರೆ ಈ ಸ್ಮಾರ್ಟ್ ಫೋನಲ್ಲಿ ಹೆವಿ ಪವರ್ಫುಲ್ ಆಗಿರುವಂಥ ಸ್ನ್ಯಾಪ್ಡ್ರ್ಯಾಗನ್ 7 Gen 3 ಪ್ರೊಸೆಸರ್ ಇದೆ. ತುಂಬ ಪವರ್ಫುಲ್ ಆಗಿರುವಂಥ ಪ್ರೊಸೆಸರು, ಒಂದು ಹೊಸ ಪ್ರೊಸೆಸರ್ ಅಂತಲೇ ಅನ್ಬೋದಾಯ್ತು. ನಾವು ಬಂದದ್ದು ಬೆಂಚ್ ಮಾರ್ಕನ್ನು ಚೆಕ್ ಮಾಡೋದಂಗೆ ಸುಮಾರು 8,15,000 ರೇಟಿಂಗನ್ನು ಕೊಡ್ತಾ ಇರುವಂಥದ್ದು. ಹೆವಿ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್ ಈ ಪ್ರೈಸ್ ರೇಂಜಿಗೆ ಒಂದು ಒಳ್ಳೆ ಪ್ರೊಸೆಸರ್ ಆಯಿತಾ. ಇದಕ್ಕಿಂತ ಪವರ್ಫುಲ್ ಆಗಿರುವಂಥದ್ದು ಇತ್ತೀಚೆಗೆ
ಬರೋಕ್ಕೆ ಶುರುವಾಗಿದೆ 25,000 30,000 ರೇಂಜಲ್ಲಿ. ಇದಕ್ಕಿಂತ ಪವರ್ಫುಲ್ ಆಗಿರೋ ಸಿಗುತ್ತೆ, ಬಟ್ ಒಳ್ಳೆ ಪ್ರೋಸೆಸರ್ ಇದು, ಆಯಿತಾ. ಸ್ನ್ಯಾಪ್ಡ್ರ್ಯಾಗನಲ್ಲಿ ಒಳ್ಳೆ ಪ್ರೋಸೆಸರು. ನಾವು ಈ ಬೆಂಚ್ ಮಾರ್ಕನ್ನು ಚೆಕ್ ಮಾಡೋದಕ್ಕಿಂತ ಮುಂಚೆ ಈ ಸ್ಮಾರ್ಟ್ಫೋನಲ್ಲಿ 48% ಬ್ಯಾಟ್ರಿ ಇತ್ತು. ಚೆಕ್ ಮಾಡಾದಮೇಲೆ 43% ಆಯಿತು. ಸುಮಾರು ಒಂದು 5% ಬ್ಯಾಟ್ರಿ ಡೌನ್ ಆಯಿತು. ಇನ್ನು ಟೆಂಪ್ರೇಚರಿಗೆ ಬಂತು ಅಂತ ಅಂದರೆ ನಾರ್ಮಲ್ 36 ಡಿಗ್ರಿ ಇತ್ತು ಚೆಕ್ ಮಾಡೋದಕ್ಕಿಂತ ಮುಂಚೆ. ಬೆಂಚ್ ಮಾರ್ಕ್ ಎಲ್ಲ ಆದಮೇಲೆ 41 ಡಿಗ್ರಿ. ಹೆವಿ ಜಾಸ್ತಿ ಹೀಟ್ ಕೂಡ ಆಗಿಲ್ಲ ಈ ಸ್ಮಾರ್ಟ್ಫೋನ್, ಬರೀ ಒಂದು 5 ಡಿಗ್ರಿ ಫ್ಲೆಕ್ಚರ್ಟ್ ಆಗಿದೆ. ಒಂದು ಒಳ್ಳೆಯ ವಿಷಯ, ಆಯಿತಾ. ಹೆವಿ ಇಂಟೆನ್ಸ್ ಗೇಮ್ ಪ್ಲೇ ಆಡ್ತಿರ್ಬೇಕಾದ್ರೂ ಕೂಡ ಅಷ್ಟೊಂದು ಹೀಟ್ ಆಗಲ್ಲ. ನಾವು ಗೇಮಿಂಗ್ ಟೆಸ್ಟನ್ನು ಕೂಡ ಮಾಡಿದ್ವು BGMIಯಲ್ಲಿ. ಗ್ರಾಫಿಕ್ ಸೆಟ್ಟಿಂಗಲ್ಲಿ ಸ್ಮೂತ್ ಪ್ಲಸ್ ಎಕ್ಸ್ಟ್ರೀಮ್ ಹೋಗುತ್ತೆ, ಎಕ್ಸ್ಟ್ರೀಮ್ ಗ್ರಾಫಿಕ್ ತನಕ ಆಡ್ಬೋದು, ಕ್ರೇಜಿ ವಿಷಯ. ಜೊತೆಗೆ ಅಲ್ಟ್ರಾ HDR ಆಪ್ಷನ್ ಕೂಡ ಇದೆ. ಅಲ್ಟ್ರಾ HDR ಈ ಒಂದು ಪ್ರೋಸೆಸರ್ಗೆ ಅಲ್ಟ್ರಾ HDR ಆಪ್ಷನ್ನ ಕೂಡ ಕೊಟ್ಟಿದ್ದಾರೆ. ಅದರಲ್ಲಿ ಅಪ್ ಟು ಅಲ್ಟ್ರಾ ಗ್ರಾಫಿಕ್ ತನಕ ಹೋಗುತ್ತೆ. ಫುಲ್ಲು ಸ್ಮೂತ್ ಗೇಮ್ ಪ್ಲೇ ನಿಮಗೆ ಸಿಗುತ್ತೆ. ನಾವೆಲ್ಲೂ ಕೂಡ ಲ್ಯಾಗಿ ಅಂತ ಅನ್ನಿಸ್ತಿಲ್ಲ. 20 ನಿಮಿಷ ಗೇಮ್ ಪ್ಲೇ ಆಡಿದ್ರೂ ಕೂಡ ನಮಗೆ ಎಲ್ಲೂ ಕೂಡ ಲ್ಯಾಗಿ ಅಂತ ಅನ್ನಿಸ್ತಿಲ್ಲ. ಈವನ್ ಇಂಟೆನ್ಸ್ ಗೇಮ್ ಪ್ಲೇ ಟೈಮಲ್ಲೂ ಕೂಡ ತುಂಬ ಸ್ಮೂತ್ ಆಗಿದೆ ಕೆಲಸವನ್ನು ಮಾಡ್ತು. ಸೊ ಸೂಪರ್ ವಿಷಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಪ್ರೋಸೆಸರ್ ಈ ಪ್ರೈಸ್ ರೇಂಜಿಗೆ ಪರವಾಗಿಲ್ಲ, ನನಗೆ ಒಂದು ಒಳ್ಳೆಯ ಪ್ರೊಸೆಸರ್ ಅಂತ ಅನ್ನಿಸ್ತು. ಓಕೆ, ಈ ಪ್ರೈಸ್ ರೇಂಜಿಗೆ ನನಗೆ ಇಷ್ಟ ಆಯಿತು. ಏನಕ್ಕೆ ಅಂದರೆ ಸ್ನ್ಯಾಪ್ಡ್ರ್ಯಾಗನ್ ಪ್ರೋಸೆಸರ್ ಆಗಿರೋದ್ರಿಂದ ಆಪ್ಟಿಮೈಸೇಷನ್ ಚೆನ್ನಾಗಿರುತ್ತೆ. ಬ್ಯಾಟ್ರಿ ಬ್ಯಾಕಪ್ಪು ಕೂಡ ಒಂದು ಲೆವೆಲಿಗೆ ಬೆಟರ್ ಬರಬಹುದು. ಇನ್ನು ಕ್ಯಾಮ್ರಾ ಬಂತು ಅಂತ ಅಂದರೆ ಈ ಸ್ಮಾರ್ಟ್ಫೋನಲ್ಲಿ ರೇರಲ್ಲಿ 2 ಕ್ಯಾಮ್ರಾ ಇದೆ. ಅದರಲ್ಲಿ ಮೈನ್ ಸೆನ್ಸಾರ್ ಬಂದುಬಿಟ್ಟು 50 ಮೆಗಾಪಿಕ್ಸೆಲಿಂದು ಸೋನಿ LYT 600 ಸೆನ್ಸಾರು. ಇದು ಒಂಥರ ಹೈಯರ್ ಮಿಡ್ ಆ್ಯಂಡ್ ಸೆನ್ಸಾರು, ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಹೊಂದಿರುವಂಥ ಸೆನ್ಸಾರು. ಇದು ತೆಗೆಯುವಂಥ ಫೋಟೋ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಸ್ಯಾಂಪಲ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈ ಪ್ರೈಸ್ ರೇಂಜಿಗೆ ಒಂದು ಒಳ್ಳೆಯ ಫೋಟೋನ ತೆಗಿತಾ ಇದೆ. ಡೇ ಲೈಟಲ್ಲೊಂದು ಸಗದ ಬರ್ತಿದೆ, ಲೋ ಲೈಟಲ್ಲೂ ಕೂಡ ಪರವಾಗಿಲ್ಲ ಅಂತ ಅಂತೀನಿ. ಸ್ವಲ್ಪ ಲೈಟ್ ಕಡಿಮೆ ಇದ್ರೂ ಯಾಕೋ ಗೊತ್ತಿಲ್ಲ, ಕ್ಲಿಕ್ ಆಗೋದಕ್ಕೆ ಸ್ವಲ್ಪ ಟೈಮ್ ತೊಗೋತಾ ಇದೆ. ಕ್ಲಿಕ್ ಮಾಡಿ ಸ್ವಲ್ಪ ಲಾಂಗ್ ಎಕ್ಸ್ಪೋಜರ್ ಶಾರ್ಟನ್ನು ತೊಗೋತಾ ಇದೆ. ಈವನ್ ಒಂದು ಲೆವೆಲ್ ಲೈಟ್ ಚೆನ್ನಾಗಿದ್ರು, ಬಟ್ ಔಟ್ಪುಟ್ ಅಂತೂ ತುಂಬ ಚೆನ್ನಾಗಿ ಬರ್ತಾ ಇದೆ. ಕಲರ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಕ್ಲಾರಿಟಿ ಝೂಮ್ ಮಾಡೋದು ಕೂಡ ರೀಟೇನ್ ಆಗಿರುತ್ತೆ. ಸೊ ಇಷ್ಟ ಆಯಿತು ನನಗೆ. ಈ ಮೆಜಾರಿಟಿ ಬ್ರ್ಯಾಂಡ್ಗಳು ಈ ಪ್ರೈಸ್ ರೇಂಜಿಗೆ ಯಾವ ಥರ ಸ್ಯಾಂಪಲ್ ಕೊಡುತ್ತೋ ಇದು ಕೂಡ ಹಂಗೆ ಕೊಡ್ತಾ ಇದೆ. ಮೆಜಾರಿಟಿ ಬ್ರ್ಯಾಂಡ್ಗಳು ಇತ್ತೀಚೆಗೆ 20,000 to 25,000 ರೇಂಜಲ್ಲಿ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ನ ಕೊಡೋಕ್ಕೆ ಶುರು ಮಾಡಿದ್ದಾರೆ. ಇದರಲ್ಲೂ ಸಹ ಇದೆ. ಸ್ಯಾಂಪಲ್ ಇಷ್ಟ ಆಯಿತು ನನಗೆ, ರೀಸನಬಲ್ ಇದೆ. ಇನ್ನು 8 ಮೆಗಾಪಿಕ್ಸೆಲಿಂದು ಅಲ್ಟ್ರಾ ವೈಡ್ ಆ್ಯಂಗಲ್ ಅನಿಸಿದೆ. ಅಷ್ಟೊಂದು ವೈಡು ಇಲ್ಲ, ಕ್ಲಾರಿಟಿ ಓಕೆ ಅಂತ ಅನ್ನಿಸ್ತು, ಆಯಿತಾ. ಮೈನ್ ಸೆನ್ಸಾರ್ ಚೆನ್ನಾಗಿದೆ, ವೈಡ್ ಆ್ಯಂಗಲ್ ಓಕೆ ಅಂತೀನಿ. ಇನ್ನು ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂತ ಅಂದರೆ 16 MP ಫ್ರಂಟ್ ಕ್ಯಾಮ್ರಾ ತುಂಬ ವೈಡ್ ಆಗಿದೆ. ಕ್ಲಾರಿಟಿ ಕೂಡ ಸಖತ್ತಾಗಿದೆ ಅಂತ ಅನ್ನಿಸ್ತು. ನನಗಂತೂ ಫ್ರಂಟ್ ಕ್ಯಾಮ್ರಾ ತುಂಬ ಇಷ್ಟ ಆಯಿತು. ಆ ಸ್ಯಾಂಪಲ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ಸೂಪರ್ ಅಂತೀನಿ. ಇನ್ನು ವಿಡಿಯೋಗ್ರಫಿಗೆ ಬಂತು ಅಂತ ಅಂದರೆ ಈ ಫೋನ್ನ ರಿಯರ್ ಕ್ಯಾಮ್ರಾ 4K 30 FPS ವಿಡಿಯೋ ರೆಕಾರ್ಡ್ ಮಾಡಿದ್ರೆ, ಫ್ರಂಟ್ ಕ್ಯಾಮ್ರಾ ಫುಲ್ HD 30 FPS ವಿಡಿಯೋ ರೆಕಾರ್ಡ್ ಮಾಡುತ್ತೆ. ವಿಡಿಯೋ ಕ್ವಾಲಿಟಿ ಕೂಡ ಒಂದು ಲೆವೆಲಿಗೆ ಚೆನ್ನಾಗಿದೆ ಅಂತ ಅನ್ನಿಸ್ತು. ಓವರಾಲ್ ಕ್ಯಾಮ್ರಾ ಪರವಾಗಿಲ್ಲ, ರೀಸನಬಲ್ ಇದೆ. ಈ ಪ್ರೈಸ್ ರೇಂಜಿಗೆ ಎಲ್ಲರೂ ಕೊಡೋ ರೀತಿ ಇವರು ಕೂಡ ಕೊಟ್ಟಿದ್ದಾರೆ. ಇನ್ನು ಸೆಕ್ಯೂರಿಟಿ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಈ ಸ್ಮಾರ್ಟ್ಫೋನಲ್ಲಿ ಆಪ್ಟಿಕಲ್ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಇದೆ. ಫಿಂಗರ್ ಪ್ರಿಂಟ್ ಸೆನ್ಸಾರ್ ತುಂಬ ಅಕ್ಯುರೇಟ್ ಆಗಿದೆ, ಫಾಸ್ಟಾಗಿ ಕೂಡ ಅನ್ಲಾಕ್ ಮಾಡುತ್ತೆ. ಬಟ್ ಈ ಫಿಂಗರ್ ಪ್ರಿಂಟ್ ಸೆನ್ಸಾರ್ನ ಪ್ಲೇಸ್ಮೆಂಟ್ ಸ್ವಲ್ಪ ಮೇಲ್ಗಡೆ ಇರಬೇಕಾಗಿತ್ತು. ಈ ಜಾಗದಲ್ಲಿದೆ, ಸ್ವಲ್ಪ ಇಲ್ಲಿದ್ದರೆ ಚೆನ್ನಾಗಿರ್ತಿತ್ತು ನಂಗೆ ಅನಿಸ್ದಂಗೆ. ಜೊತೆಗೆ ಫೇಸ್ ಅನ್ಲಾಕ್ ಸಹ ಇದೆ. ಸೊ ಫೇಸ್ ಅನ್ಲಾಕು ತುಂಬ ಫಾಸ್ಟಾಗಿ ಕೆಲಸವನ್ನು ಮಾಡುತ್ತೆ, ಹೆವಿ ಫಾಸ್ಟಾಗೇ ಇದೆ. ಇನ್ನು ಬ್ಯಾಟ್ರಿಗೆ ಬಂತು ಅಂತ ಅಂದರೆ ಈ ಸ್ಮಾರ್ಟ್ಫೋನಲ್ಲಿ 5500 mAh ಕೆಪಾಸಿಟಿ ಬ್ಯಾಟ್ರಿ, ಒಂದು ದೊಡ್ಡ ಬ್ಯಾಟ್ರಿನೇ ಕೊಟ್ಟಿದ್ದಾರೆ. ಸೂಪರ್ ವಿಷಯ. ಇಷ್ಟು ದೊಡ್ಡ ಬ್ಯಾಟ್ರಿ ಇದ್ದರೂ ಸಹ ಸ್ಮಾರ್ಟ್ಫೋನ್ ತಿನ್ನಾಗಿದೆ, ಲೈಟಾಗಿ ಕೂಡ ಇದೆ. ಮತ್ತು 100 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ನ ಬಾಕ್ಸ್ ಒಳಗೆ ಕೊಟ್ಟಿದ್ದಾರೆ. ಸೂಪರ್ ವಿಷಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದರಲ್ಲಿ ಯಾವುದೇ ಕಾಂಪ್ರಮೈಸ್ ಆಗಿಲ್ಲ. ಇನ್ನು OSಗೆ ಬಂತು ಅಂತ ಅಂದರೆ ಈ ಸ್ಮಾರ್ಟ್ಫೋನಲ್ಲಿ Android 14 ಬೇಸ್ ಮೇಲೆ ರನ್ ಆಗ್ತಿರುವಂಥ ಆಕ್ಸಿಜನ್ OS ಇದೆ. ನಮಗೆ ಈ ಸ್ಮಾರ್ಟ್ಫೋನ್ ಜೊತೆಗೆ 2 ವರ್ಷಗಳ ಸಾಫ್ಟ್ವೇರ್ ಅಪ್ಡೇಟು ಮತ್ತು 3 ವರ್ಷಗಳ ಸೆಕ್ಯೂರಿಟಿ ಪ್ಯಾಚಸನ್ನು ಕೊಡ್ತಾ ಇದ್ದಾರೆ. ಸೂಪರ್ ವಿಷಯ. ಈ ಆಕ್ಸಿಜನ್ OS ಪರವಾಗಿಲ್ಲ ಅಂತೀನಿ, ಆಯಿತಾ. ಮುಂಚೆ ಥರ ಇಲ್ಲ, ಬಟ್ ಸ್ಮೂತ್ ಆಗಿದೆ, ಆಪ್ಟಿಮೈಸ್ ಚೆನ್ನಾಗಿ ಮಾಡಿದ್ದಾರೆ. ಕೆಲವೊಂದು ಬೇಡದಿರೋಂಥ ಅಪ್ಲಿಕೇಶನ್ ಅನ್ಇನ್ಸ್ಟಾಲ್ ಮಾಡ್ಕೊಂಡ್ರೆ ಒಳ್ಳೆಯದು. ಒಟ್ಟಿಗೆ ತುಂಬ ಸ್ಮೂತಾಗಂತೂ ಕೆಲಸವನ್ನು ಮಾಡ್ತಾ ಇದೆ. OnePlus ಅವರು ಈಗ ಒಂದು 2 ವರ್ಷ ಇದ್ದಿದ್ದಕ್ಕಿಂತ ಮಚ್ ಬೆಟರ್ ಫೋನ್ಸ್ಗಳನ್ನ ಈಗ ತೊಗೊಂಬರ್ತಾ ಇದ್ದಾರೆ. ಸೊ OS ಪರವಾಗಿಲ್ಲ ಅಂತೀನಿ. ಇನ್ನು ಈ ಸ್ಮಾರ್ಟ್ಫೋನಲ್ಲಿ ನಮಗೆ ಸ್ಟೀರಿಯೋ ಸ್ಪೀಕರ್ ಸಿಗ್ತದೆ, ಬಾಟಮ್ ಫೈರಿಂಗು ಮತ್ತು ಮೇಲ್ಗಡೆ ಸೆಕೆಂಡ್ರಿ ಸ್ಪೀಕರು. ಸೊ 2 ಸ್ಟೀರಿಯೋ ರೀತಿ ಕೆಲಸವನ್ನು ಮಾಡುತ್ತೆ. ಹೈ ರೆಸ್ ಆಡಿಯೋ ಸಪೋರ್ಟ್ ಮಾಡುತ್ತೆ. ಸ್ಪೀಕರ್ನ ಕ್ಲಾರಿಟಿ ಚೆನ್ನಾಗಿದೆ, ಹೆವಿ ಜೋರ ಕೂಡ ಕೇಳುತ್ತೆ. ಇಷ್ಟ ಆಯ್ತು ನಂಗೆ ಸ್ಪೀಕರು. ಇನ್ನು ಕನೆಕ್ಟಿವಿಟಿಗೆ ಬಂತು ಅಂತ ಅಂದರೆ ಬ್ಲೂಟೂತ್ 5.4 ಕೊಟ್ಟಿದ್ದಾರೆ. ಡ್ಯುಯಲ್ ಬ್ಯಾಂಡ್ ವೈಫೈ ಜೊತೆಗೆ ವೈಫೈ 6 ಸಹ ಇರುವಂಥದ್ದು, ಸೂಪರ್ ವಿಷಯ. ಮತ್ತು 7 5G ಬ್ಯಾಂಡ್ಗಳು ಸಪೋರ್ಟ್ ಆಗುತ್ತೆ. IR ಬ್ಲಾಸ್ಟರ್ ಸಹ ಇದರೊಳಗಿದೆ. ಸೊ ನೀವು ಆರಾಮಾಗಿ IR ಡಿವೈಸ್ಗಳನ್ನು ಈ ಫೋನಿಂದನೇ ಕಂಟ್ರೋಲ್ ಮಾಡ್ಬೋದು. ಅವಶ್ಯಕತೆ ಇರುವಂಥ ಎಲ್ಲ ಸೆನ್ಸಾರ್ಸ್ನ ಈ ಒಂದು ಸ್ಮಾರ್ಟ್ಫೋನ್ಗೆ ಹಾಕಿದ್ದಾರೆ. ಗೈರೋ ಎಲ್ಲ ಸಿಗ್ತಾ ಇದೆ.
ಸೊ ಕೇಳ್ಬೋದು ನೀವು ಹಾಗಾದರೆ 25,000 ರೇಂಜಿಗೆ ಈ ಸ್ಮಾರ್ಟ್ಫೋನ್ನ ಪರ್ಚೇಸ್ ಮಾಡ್ಬೋದಾ ಅಂತ. ನೋಡಿ, ಒನ್ ಪ್ಲಸ್ ಬ್ರ್ಯಾಂಡಿಂಗಲ್ಲಿ ಒಂದು ಫೋನ್ ಬೇಕು ಅಂತ ಅಂದರೆ ನಂಗೆ ಅನ್ನಿಸ್ತಂಗೆ ಇದು ಒಂದು ಒಳ್ಳೆ ಆಪ್ಷನ್ ಆಗುತ್ತೆ ಆಯಿತಾ, ಒನ್ ಪ್ಲಸ್ ಬ್ರ್ಯಾಂಡಿಂಗಲ್ಲಿ. ಬಟ್ ನಿಮಗೆ ಬ್ರ್ಯಾಂಡ್ ಮ್ಯಾಟ್ರ್ ಆಗಲ್ಲ ಅಂತ ಇದಕ್ಕಿಂತ ಒಳ್ಳೆಯ ಆಪ್ಷನ್ ಈ ಬೆಲೆಗೆ ಸಿಗುತ್ತೆ ಆಯಿತಾ. ಕೆಲವೊಂದು ಬ್ರ್ಯಾಂಡಲ್ಲಿ ಸಿಗುತ್ತೆ ನಿಮಗೆ ಇನ್ನೂ 18,000 ರೂಪಾಯಿಗೆ ಸಿಮಿಲರ್ ಪರ್ಫಾರ್ಮೆನ್ಸ್ ಅಲ್ಲ, ಬಟ್ ಆನ್ ಪೇಪರ್ ಸಿಮಿಲರ್ ಸ್ಪೆಸಿಫಿಕೇಶನ್ ಹೊಂದಿರುವಂಥ ಸ್ಮಾರ್ಟ್ಫೋನ್ಗಳು 18,000ಕ್ಕೂ ಸಿಗ್ತವೆ, 20,000ಕ್ಕೂ ಸಿಗ್ತವೆ. ಬಟ್ ನಿಮ್ಮ ಪರ್ಪಸನ್ನು ಅದು ಸರ್ವ್ ಮಾಡ್ತಾ ಇದೆಯಾ, ನಿಮಗೆ ಅವಶ್ಯಕತೆ ಇರುವಂಥ ಸ್ಪೆಸಿಫಿಕೇಶನ್ ಚೆನ್ನಾಗಿದೆಯಾ ನೋಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟು. ಇದನ್ನು ಜಡ್ಜ್ ಮಾಡೋದಕ್ಕೆ ತಲೆ ಕೆಟ್ಟು ಹೋಗ್ತೈತೆ ನನಗಂತೂ ಆಯಿತಾ. ಈ ಸ್ಮಾರ್ಟ್ಫೋನಲ್ಲಿ ಡಿಸ್ಪ್ಲೇ ಚೆನ್ನಾಗಿದೆ, ಗ್ಲಾಸ್ ಬ್ಯಾಕ್ ಕೊಟ್ಟಿದ್ರೆ ಬೆಂಕಿ ಇರ್ತಿತ್ತು, ಯೂನಿಫಾರ್ಮ್ ಬೆಸಲ್ ಕೊಟ್ಟಿದ್ರೆ ಬೆಂಕಿ ಇರ್ತಿತ್ತು. ಆ ರೀತಿ ಫೋನ್ಗಳು ಈ ಪ್ರೈಸ್ ರೇಂಜ್ಗೆ ಬೇರೆ ಬ್ರ್ಯಾಂಡಲ್ಲಿ ಸಿಗ್ತವೆ ಆಯಿತಾ, ಇದೊಂದು ಪಾಯಿಂಟು. ಎರಡನೇದು ರ್ಯಾಮು ಸ್ಟೋರೇಜ್. ಆಗಲೇ ಹೇಳಿದೆ ನಾನು ಈ ಪ್ರೈಸ್ ರೇಂಜಿಗೆ UFS 3.1 DDR5 ರ್ಯಾಮು ಕೂಡ ಸಿಗುತ್ತೆ ಅಂತ, ಎರಡನೇ ಪಾಯಿಂಟು. ಮೂರನೇದು ಪ್ರೊಸೆಸರ್ ಸಖತ್ತಾಗಿದೆ, ಓಕೆ ಈ ಪ್ರೈಸಿಂದ ಒಂದು ಒಳ್ಳೆ ಪ್ರೊಸೆಸರು ಅದು ಓಕೆ. ಕ್ಯಾಮ್ರಾ ಪರವಾಗಿದೆ, ಅದು ಓಕೆ ಅಂತೀನಿ. ಬ್ಯಾಟ್ರಿ ಚೆನ್ನಾಗಿದೆ, ಸೆಕ್ಯೂರಿಟಿ ಚೆನ್ನಾಗಿದೆ. ಹೇಳಿದ್ನಲ್ಲ, ಸೊ ಈ ಸ್ಟಾರ್ಟಿಂಗ್ ನಾನು ಹೇಳಿದಂಥ 2 ವಿಷಯಗಳು ಬಿಟ್ಟರೆ ಉಳಿದಿದ್ದೆಲ್ಲ ಈ ಸ್ಮಾರ್ಟ್ಫೋನಲ್ಲಿ ಬೆಂಕಿ ಇದೆ ಆಯಿತಾ. ಒಂದು ಡಿಸೈನ್ ಬಿಲ್ಡ್ ಕ್ವಾಲಿಟಿ ನಿಮಗೆ ಮ್ಯಾಟ್ರ್ ಆಗಲ್ವಾ, ತಲ್ಲಿಟ್ಕೊಳ್ಳಿ. ಜೊತೆಗೆ ರ್ಯಾಮು ಸ್ಟೋರೇಜ್, ನಿಮಗೆ ಮೆಜಾರಿಟಿ ಜನಕ್ಕೆ ಈ ಒಂದು DDR4X ರ್ಯಾಮ್ ಏನಿದೆ ಅದು ಮ್ಯಾಟ್ರ್ ಆಗಲ್ಲ. ಸೊ ಇದನ್ನು ತಲ್ಲಿಟ್ಕೊಳ್ಳಿ, ಇದನ್ನು ನೋಡ್ಕೊಂಡು ನೀವು ಜಡ್ಜ್ ಮಾಡ್ಕೊಳ್ಳಿ ನಿಮಗೆ ಈ ಸ್ಮಾರ್ಟ್ಫೋನ್ ಓಕೆನಾ ಅಂತ. ಸೊ ಇದು ನನ್ನ ಒಪಿನಿಯನ್ನು. ಬ್ರ್ಯಾಂಡಿಂಗಲ್ಲಿ ಒನ್ ಪ್ಲಸ್ ಬ್ರ್ಯಾಂಡಿಂಗಲ್ಲಿ ಒಂದು ಒಳ್ಳೆ ಆಪ್ಷನ್ ಆಗಬಹುದು. ಕಾದು ನೋಡಿ ಎಷ್ಟಕ್ಕೆ ಲಾಂಚ್ ಆಗುತ್ತೆ ಅಂತ. ಇನ್ನು ಕಡಿಮೆಗೆ ಲಾಂಚ್ ಮಾಡಿ 20,000ಕ್ಕೆಲ್ಲ ಲಾಂಚ್ ಮಾಡಿಬಿಟ್ರಂತೂ ಬೆಂಕಿ ಇರುತ್ತೆ. ಕಾದು ನೋಡೋಣ ಒಟ್ಟಿಗೆ. ಸೊ ಇದಿಷ್ಟು ಈ ಒಂದು ಸ್ಮಾರ್ಟ್ಫೋನ್ನ ಬಗ್ಗೆ ನನ್ನ ಆನೆಸ್ಟ್ ಒಪಿನಿಯನ್. ನಿಮಗೇನು ಅನ್ನಿಸ್ತು ಕಾಮೆಂಟ್ ಮಾಡಿ, ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವೀಡಿಯೋದಲ್ಲಿ.